ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಮನೋಹರ ಬೆಟ್ಟಜಿವರ್ಗಿಯವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಾವು ವಕೀಲರು ಮತ್ತು ಸಂವಿಧಾನ ಫೆಲೋ, ಕಾನೂನಿನ ಕುರಿತಾದಂತಹ ಅನೇಕ ಮಾಹಿತಿಯನ್ನ, ತಿಳುವಳಿಕೆಯನ್ನ ತಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಏನು ಮಾಹಿತಿ ಬೇಕಂದ್ರೆ, ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಳೋದು ಅಪರಾಧ ಅಂತ ಎಲ್ರಿಗೂ ಗೊತ್ತಿದೆ. ಮಕ್ಕಳು ಕೆಲವು ಸಲ ಸಿನಿಮಾ ಕ್ಷೇತ್ರದಲ್ಲಿ ಆಗಿರ್ಬೋದು, ನಾಟಕಗಳಲ್ಲಾಗಿರ್ಬೋದು, ರಂಗಭೂಮಿಗಳಲ್ಲಾಗಲಿ ಎಲ್ಲೆಲ್ಲೋ ನಟನೆ ಮಾಡ್ತಿರ್ತಾರೆ. ಹೌದು ಸರ್. ಆ ಸಂದರ್ಭದಲ್ಲಿ ಮಕ್ಕಳನ್ನ ಇಲ್ಲೆಲ್ಲ ತೊಡಗಿಸೋದು ಅಥವಾ ಕೆಲಸಕ್ಕೆ ಅಪರಾಧ ಏನಾರು ಆಗತ್ತಾ ಅಂತ ಒಂದು ಸಂಶಯ. ಹೌದು ಸರ್. ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆ 2006 ಏನ್ ಕರಿತೀವಿ, 14 ವರ್ಷದ ಒಳಗಿರುವ ಮಕ್ಕಳನ್ನು ದುಡಿಮೆಗೆ ಹಚ್ಚಬಾರದು. ಮಕ್ಕಳು ಶಾಲೆಯಲ್ಲಿ ಶಿಕ್ಷಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇರುವುದರಿಂದ ಶಾಲೆಯಲ್ಲೇ ಇರಬೇಕು ಎಂಬುದೊಂದು ಕಾಯ್ದೆ ಇದೆ. ಹೌದು. ಆಮೇಲೆ 14ರಿಂದ 18 ವರ್ಷದ ಅಪಾಯಕಾರಿ ಕೆಲಸದಲ್ಲಿ ತೊಡಗಿರುವಂತ ಮಕ್ಕಳಿಗೂ ಈ ಕಾಯ್ದೆ ನಿಷೇಧ ಇದೆ ಸರ್. ಆದರೆ ಈ ಕಾಯ್ದೆಯಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಇದೆ ಸರ್. ಅಂಥದರಲ್ಲಿ ಚಲನಚಿತ್ರದಲ್ಲಿ ಭಾಗವಹಿಸೋದು, ಆಮೇಲೆ ರಸಪ್ರಶ್ನೆಗಳು, ರಿಯಾಲಿಟಿ ಶೋ ಏನ್ ಕರೀತಾರೆ ಸರ್, ಅಂಥದ್ರಲ್ಲಿ ಕೆಲವೊಂದು ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಭಾಗವಹಿಸುವುದು, ಇವಕ್ಕೆಲ್ಲ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ ಸರ್. ಸಾಂಸ್ಕೃತಿಕವಾಗಿ ಇರಬಹುದು, ಆಟೋಟಗಳಲ್ಲಿ ತೊಡಗಿಸಿಕೊಂಡಿದ್ದಿರಬಹುದು, ಒಂದು ಕ್ರೀಡೆ ಮನೋಲ್ಲಾಸಕ್ಕೆ ಸಂಬಂಧಪಡುವಂತಹ ವಿಷಯ ಆಗಿರೋದ್ರಿಂದ ಮನರಂಜನೆ ಆಗಿರಬಹುದು. ಇಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಅವರು ಕಲಾತ್ಮಕವಾಗಿ ಅಭಿವೃದ್ಧಿ ಆಗ್ತಾರೆ, ಮುಂದೆ ಬೆಳೀತಾರೆ. ಅವರ ಮಾನಸಿಕ ಅಭಿವೃದ್ಧಿಗೆ ಈ ಎಲ್ಲ ಕ್ಷೇತ್ರಗಳು ತುಂಬ ಸಹಾಯಕಾರಿಯಾಗಿವೆ ಅಂತ ಹೇಳ್ಬೋದು. ಹೌದು ಸರ್. ಹಾಗಾಗಿ ಅಲ್ಲಿ ನಮಗೆ ಈ ಒಂದು ಕಾಯ್ದೆ ಲಾಗೂ ಆಗಲ್ಲ. ಹೌದು ಸರ್. ಅಲ್ವಾ? ಆದರೆ ಕೆಲವು ಸಲ ಈ ಚಲನಚಿತ್ರ ಆ ಒಂದು ಕ್ಷೇತ್ರದಲ್ಲಿ ದುಡಿಮೆಗೆ ಹಚ್ಚಿರ್ತಾರೆ. ಅಲ್ಲಿ ಏನೋ ಕ್ಯಾಮ್ರಾ ಎತ್ಕೊಂಡು ಹೋಗೋದಾಗಲಿ ಅಥವಾ ಒಂದು ಏನೋ ಸಾಮಾನು ಎತ್ಕೊಂಡು ಹೋಗೋದು, ಇಂಥವೆಲ್ಲ ಹಚ್ಚಿರ್ತಾರೆ. ಅದು ದುಡಿಮೆ ಸರ್. ಅದು ದುಡಿಮೆ ಆಯಿತು, ಅವಾಗ ಅದು ಅಪರಾಧ. ಅದು ಬಾಲ ಕಾರ್ಮಿಕ ಪದ್ಧತಿ ಅಪರಾಧ ಆಗ್ತದೆ ಸರ್. ಎಲ್ಲಿ ಹಣಕಾಸಿನ ವ್ಯವಹಾರ ಇದೆ, ಎಲ್ಲಿ ಲಾಭ ಇದೆ, ಅದು ಹಣಕ್ಕಾಗಿಯೇ ದುಡಿಮೆ ಮಾಡ್ತಿರ್ತಾರೆ, ಅದು ಕಾನೂನಿನ ದೃಷ್ಟಿಯಿಂದ ಅಪರಾಧ ಆಗತ್ತೆ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೋಬೇಕು. ಅಂದರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಅಂದರೆ ಕೌಟುಂಬಿಕ ಕೆಲಸಗಳಲ್ಲಿ ತೊಡ್ಕೋಬೇಕು. ಜಮೀನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು, ತಂದೆ ತಾಯಿಗಳಿಗೆ ನೆರವಿಗೆ ಬರ್ಬೋದು, ಮನೆಯಲ್ಲಿ ಕೆಲಸ ಮಾಡ್ಬೇಕು ಸರ್. ಜಮೀನಲ್ಲಿ ಹಾರ್ಡ್ ಕೆಲಸ ಆಗ್ತದೆ ಸರ್. ಜಮೀನಲ್ಲಿ ಕೆಲಸ ಮಾಡೋದ್ರಲಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಸರ್. ಹಿಂಗಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಸರ್. ಮಾಡಬಹುದು. ತುಂಬಾ ಧನ್ಯವಾದಗಳು. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಳೋದು ಅಪರಾಧ ಹೌದು. ಬೇರೆ ಬೇರೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ, ಆಟೋಟಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ಬಹುದು, ಏನು ಸಮಸ್ಯೆ ಇಲ್ಲ. ಇದನ್ನು ತಿಳ್ಕೊಂಡ್ಬಿಟ್ಟು ಮುಂದಿನ ಕಾನೂನಿನ ಇತರ ಹೆಚ್ಚಿನ ಅದಕ್ಕೆ ಇರುವಂಥ ಶಿಕ್ಷೆ ಆಗಿರ್ಬೋದು, ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನು ನಾವೆಲ್ಲರೂ ಪಡ್ಕೋಬೇಕು. ಹೌದು ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.